ರವಿ ಬೆಳಗೆರೆ ಅವರು ಒಂದು ಬುಕ್ ಅನ್ನ ಬರೀತಾರೆ, ಹಾಂ ಅಪ್ಪಾಜಿ, ಹಾಂ ಅಪ್ಪಾಜಿ, ರಾಜ್ ಲೀಲಾ ವಿನೋದ ಅಂತ ಹೇಳ್ಬಿಟ್ಟು. ಹಾಂ ಅಪ್ಪಾಜಿ. ಸೊ ಈ ಬುಕ್ ಅನ್ನ ನೋಡಿದಾಗ ಅಮ್ಮ ಅವರು ನಿಮ್ಮ ಹತ್ರ ಏನಾದ್ರು ಮಾತಾಡಿದ್ರ? ಆ ಬುಕ್ಕಿನ ಬಗ್ಗೆ ಏನಾದ್ರು, ಆ ಪುಸ್ತಕದ ಬಗ್ಗೆ ನಾನು ಒಂದೇ ಏನಾದ್ರು? ಒಂದು ಮಾತು ಹೇಳ್ತಾ ಇದ್ದೀನಿ. ಅವರು ನನ್ನ ತಾಯಿಯವರ ಅಪ್ಪಟ ಅಭಿಮಾನಿ. ರವಿ ಬೆಳಗೆರೆ ಅವರು. ಹೌದು. ಅವರು ನನ್ನ ತಾಯಿಯವರನ್ನ ತನ್ನ ತಾಯಿ ಅಂತ ಭಾವಿಸಿದವರು ಅವರು. ಹ್ಮ್. ನಮ್ಮಮ್ಮನೇ ಹೇಳಿದ್ದಾರೆ, ನನಗೆ ಇನ್ನೊಂದು ಮಗ ಅದು ರವಿ ಬೆಳಗೆರೆ ಅಂತಲೇ ಹೇಳಿದ್ದಾರೆ. ಅಂದಮೇಲೆ ಆ ಮಗ ಏನು ಬರೆದಿರ್ತಾನೆ, ಏನು ಮಾಡಿರ್ತಾನೆ ಅನ್ನುವಂಥದ್ದು ಆ ಪರಮಾತ್ಮನಿಗೆ ಗೊತ್ತು, ಇಡೀ 6 ಕೋಟಿ ಕನ್ನಡಿಗರಿಗೆ ಗೊತ್ತು. ನಾವು ಅದನ್ನು ಏನೂ ಇಲ್ಲಿ ವಿಜೃಂಭಿಸಿ, ಇನ್ನೊಂದು ಮಾತಾಡಿಸಿ, ಮತ್ತೊಂದು ಮಾತಾಡಿಸಿ ಏನೂ ಮಾತಾಡ್ತಾ ಇಲ್ಲ. ನಾವು ಎಲ್ಲವನ್ನೂ ನಮ್ಮ ಮನಸ್ಸಲ್ಲಿ ನಾವು ಇಟ್ಕೊಂಡು ನಾವು ಸಂತೋಷವಾಗಿದ್ದೀವಿ. ಭಗವಂತ ಎಲ್ಲರನ್ನೂ ಚೆನ್ನಾಗಿರಲಿ. ನನ್ನನ್ನು ಬೈದವರು ಕೂಡ ನನಗೆ ಬೇಜಾರಿಲ್ಲ, ಚೆನ್ನಾಗಿರಲಿ. ಏನೇನೋ ಅಂತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ನಾನು ಯೋಚನೆ ಮಾಡ್ತಾ ಇರೋದು ಇಷ್ಟೇ, ಯಾವ ಬಡ ಜನ ಕಷ್ಟದಲ್ಲಿ ಒದ್ದಾಡಬಾರ್ದು. ಸ್ವಲ್ಪ ನಮ್ಮಿಂದ ಏನಾಗುತ್ತೆ, ಗಾಡಿ ಕೆಟ್ಟೋದ ತಕ್ಷಣ 10 ಜನ ಬಂದ್ಬಿಟ್ಟು ಸರ್ ತಳ್ಕೊಡ್ಲಾ ಸರ್ ಅಂತ ಕೇಳ್ತಾರಲ್ಲ, ಇದದ ಎಕಾನಮಿ ಕಿಕ್ ಸ್ಟಾರ್ಟ್ ಅಂತ ಹೇಳ್ತೀವಿ. ಆ ಕಿಕ್ ಸ್ಟಾರ್ಟಲ್ಲೇ ನನ್ನ ತಾಯಿಯವ್ರು ಅಡಗಿದ್ದಾರೆ. ಆ ತಳ್ಳೋ ಫೋರ್ಸ್ ಇದೆಯಲ್ಲ, ಅದು ನನ್ನ ತಾಯಿಯವ್ರದ್ದು. ಮುಂದೆ ಬಾ ನೀನು, ಇದೆಲ್ಲ ಏನು ಕೇಳ್ತಾರಲ್ಲ, ಕಾಟ್ ಆ್ಯಂಡ್ ಬುಲ್ ಸ್ಟೋರೀಸ್, ತೆಗ್ದು ಆ ಕಡೆ ಹಾಕು, ಮುಂದೆ ಹೋಗಪ್ಪ ನೀನು, ಮುಂದೆ ಹೋಗು. ಯಾವ ಜನ ಬಗ್ಬಿಟ್ಟಿದ್ದಾರೆ ಅವ್ರನ್ನ ಹಿಡಿದು ಎಬ್ಬಿಸ್ಬಿಟ್ಟು ತಳ್ಬಿಟ್ಟು ಅವ್ರನ್ನ ನಡೆಸೋಂಗೆ ಮಾಡೋ ನೀನು. ಅದೇ ಆ ಆ ಆ ಪ್ರಯತ್ನದಲ್ಲಿದ್ದೀನಿ ನಾನು, ಆ ಪ್ರಯತ್ನದಲ್ಲಿ. ಇದೆಲ್ಲ ನಾವು ಯಾರು ಜಾಸ್ತಿ ತಲೆಯಲ್ಲಿ ಹಾಕಿ ಕೆಡಿಸ್ಕೋಬೇಕಾದಿಲ್ಲ. ನಿಮಗೆ ಒಂದೇ 2 ಮಾತಲ್ಲಿ ನಾನು ಹೇಳಿದೆ, ಮುಗದೆ ಹೋಯ್ತು. ಎಂದೋ ಅವರು ಹೇಳಿದರು, ಇದು 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 ಎಲ್ಲ ಜೊತೆಯಲ್ಲಿ ಇದು ಅಂದಿದ್ರೆ ಎಷ್ಟೋ ಚೆನ್ನಾಗಿತ್ತು ಅಂತ ಹೇಳಿದ್ರು. ಅಲ್ಲಿಗೆ ಎಲ್ಲರೂ ಅರ್ಥ ಮಾಡ್ಕೊಬೇಕಾದ್ರು ಸೂಕ್ಷ್ಮತೆನ, ಅಷ್ಟೇ ಅಷ್ಟೇ. ಈಗಿನ ಯಂಗ್ಸ್ಟರ್ಸ್ಗೆ ವಿನೋದ್ ರಾಜ್ ಅವ್ರು ಕೊಡುವಂತಹ ಟಿಪ್ಸ್ ಏನು ಅಂತ? ತಾಳ್ಮೆಯಲ್ಲಿ ಮೋಸ ಹೋಗಬೇಡಿ, ಉತ್ಸಾಹಿಗಳಾಗಿ ಆದರೆ ದುಡುಕಬೇಡಿ, ಮಿತವ್ಯಯರಾಗಿರಿ ಆದರೆ ಜಿಪುಣರಾಗಬೇಡಿ. ಇನ್ನೂ 6 ಸೂತ್ರಗಳಿದೆ, ನನಗೆ ಮರ್ತೋಗಿದೆ. ಮಾನವನ ಬದುಕಿಗೆ 9 ಸೂತ್ರಗಳು, ಅದನ್ನು ನೋಡ್ಕೊಳ್ಳಿ. ಅದಲ್ದಿರ ನಾನು ಹೇಳ್ತಾ ಇದ್ದೀನಿ, ತುಂಬ ಕೂಲಾಗಿ, ತುಂಬ ಕಾಮಾಗಿ, ಫೋನ್ ನೋಡ್ಬಿಟ್ಟು ಸ್ಮಾರ್ಟ್ ಆಗಿಬಿಡಿ. ನೀವೇ ಸ್ಮಾರ್ಟ್ ಫೋನ್ ಆಗಿಬಿಡಿ. ದಿಸ್ ಇಸ್ ಮೈ ಸಜೆಷನ್. ಡೋಂಟ್ ಸಿ ದ ಫೋನ್ ಅಂಡ್ ಬಿಕಮ್ ಸ್ಮಾರ್ಟ್. ಅವನಿಗೂ ಎಷ್ಟು ತುಂಬಿಸ್ಬೇಕು ತುಂಬಿಸ್ತಾ ಇದ್ದಾನೆ ಅವನು, ಅಷ್ಟೇ. ದಟ್ ಇಸ್ ನಾಟ್ ಗೋಯಿಂಗ್ ಟು ಫೀಡ್ ಯು. ಕನ್ನಡದಲ್ಲೂ ಮಾತಾಡಿದ್ರೆ ಇಂಗ್ಲೀಷಲ್ಲೂ ಮಾತಾಡ್ತಾ ಇದ್ದೀನಿ, ಬೇಜಾರು ಮಾಡ್ಕೊಂಬಿಡಿ. ನಾನು 2 ಹೇಳಬೇಕಾಗತ್ತೆ. ದಟ್ ಇಸ್ ನಾಟ್ ಗೋಯಿಂಗ್ ಟು ಫೀಡ್ ಯು ಆರ್ ಹೆಲ್ಪ್ ಯು. ಇಟ್ಸ್ ನಾಟ್ ಗೋಯಿಂಗ್ ಟು ಶೇಪ್ ಯುವರ್ ಫ್ಯೂಚರ್. ಓನ್ಲಿ ಯುವರ್ ಹಾರ್ಡ್ ವರ್ಕ್, ಕಾನ್ಸಂಟ್ರೇಷನ್, ಯುವರ್ ಸ್ಟಡಿನೆಸ್, ಯುವರ್ ಡೆಡಿಕೇಶನ್. ಆಮೇಲೆ ಆಪ್ಷನ್ಸ್ ಅನ್ನುವಂಥದ್ದು ಸ್ಮಾರ್ಟ್ಫೋನ್ನಲ್ಲಿ ಓಪನ್ ಅಪ್ ಹಾಕಿ ಇಟ್ಕೊಳ್ಳಿ. ಏನೋ ಇರುತ್ತೆ, ನಾ ಇಂಜಿನಿಯರ್ ಆಗಬೇಕಂದ್ರೆ, ಇಂಜಿನಿಯರ್ ಎಲ್ಲ ಇನ್ನೊಂದು, ಇನ್ನೊಂದು ಇಲ್ಲಾಂದ್ರೆ ಇನ್ನೊಂದು, ಡಾಕ್ಟ್ರಾ ಇಲ್ಲಾಂದ್ರೆ ಬಿಡು ಬೇರೆ, ಅದರಲ್ಲಿ ಇನ್ನೊಂದು ಡಿಪಾರ್ಟ್ಮೆಂಟ್ ಗೈನಕಾಲಜಿನ, ಅದು ಹೋಗೋ. ಇನ್ನೇನು ಹೋಗ್ತೀಯಾ, ಟ್ರಾಮಾ ಸೆಂಟ್ರಿಗೆ ಹೋಗ್ತೀಯಾ, ಹೋಗೋ. ಫಾರೆನ್ಸಿಕ್ ಹೋಗ್ತೀಯಾ, ಹೋಗು. ನಿನ್ನ ಮೈಂಡ್ ಕಾನ್ಸೆಪ್ಟು, ನಿನ್ನ ಮನೆ ಪರಿಸ್ಥಿತಿ ಎರಡನ್ನೂ ಅರ್ಥ ಮಾಡ್ಕೊಂಡು ಹೋಗು. ಹಾಗಾದರೆ ಇದನ್ನೆಲ್ಲ ನಾವು ತ್ಯಾಗ ಮಾಡಿಬಿಡೋದ ಅಂತ. ನಿಮಗೋಸ್ಕರ ನಿಮ್ಮ ಹಿರಿಕರು ತ್ಯಾಗ ಮಾಡಿದಾಗ ಅವ್ರನ್ನ ಸಾಕಕ್ಕೆ ತಾನೇ ನೀವು ಹೋಗ್ತಾ ಇದ್ದೀರಾ. ತಲೆ ಸರಿ ಮಾಡ್ಕೊಳ್ರಿ, ಎಲ್ಲ ಸರಿ ಹೋಗುತ್ತೆ. ಅದನ್ನು ಬಿಟ್ಟು ಬೇರೆ ಏನ್ರಿ ಮಾಡ್ತೀರಾ ನೀವು? ಅಷ್ಟು ಮಾಡಿ ಸಾಕು, ಚೆನ್ನಾಗಿರಿ ಯೂತ್ಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಆಲ್ವೇಸ್ ಬಿಹೈಂಡ್ ಯೂತ್ಸ್. ಸರ್, ಸಾಕಷ್ಟು ಜನ ಹೇಳ್ತಾರೆ, ಯಾರು ನಮ್ಮ ಮನೆಯಲ್ಲಿ ದೈವಾಧೀನರಾಗ್ತಾರೋ ಅಂತವರು ಆಗಾಗ ನಮ್ಮ ಕನಸಿಗೆ ಬಂದು ಒಂದಷ್ಟು ವಿಚಾರಗಳನ್ನ ಮಾತನಾಡಿಸ್ತಾ ಇರ್ತಾರೆ, ಯಾರು ಇಷ್ಟ ಆಗ್ತಾರೋ ಅಂತವ್ರು ಅಂತ ಹೇಳ್ಬಿಟ್ಟು ಹಿರಿಯರೇ ಹೇಳ್ತಿದ್ರು. ಸೊ ಅಮ್ಮ ಅವ್ರು ಯಾವತ್ತಾದ್ರೂ ಕನಸಿಗೆ ಬಂದು ಏನಾದ್ರೂ ಮಾತನಾಡಿದ್ದುಂಟ ನಿಮ್ಗೆ? ಹಲವಾರು ಸರಿ, ಹಲವಾರು ಸರಿ. ಪ್ರೀತಿಯಿಂದ ಇರು, ನಾನಿಲ್ಲ, ಯೋಚನೆ ಮಾಡಬೇಡ, ಜನ ನಿನ್ನ ಜೊತೆಲಿರ್ತಾರೆ, ಪ್ರೀತಿಯಿಂದ ಇರು. ಯಾವ ವಿವಾದದ ಮಾತುಕ್ಕೆ, ವಿವಾದಾತ್ಮಕವಾದ ಮಾತುಗೆ ಹೋಗ್ಬೇಡ, ಬೇಕಾಗಿಲ್ಲ. ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು, ಯಾರು ನನ್ನ ಏನಾದರೂ ಹೇಳಿ ನನಗೆ ಅದ್ರ ಬಗ್ಗೆ ಬೇಜಾರಿಲ್ಲ. ಯಾರ ಮೇಲೆ ತಿರುಗ್ಬಿಡೋಕ್ಕೆ ವಿನೋದ್ ರಾಜ್ ಇಲ್ಲಿ ಬಂದು ಕೂತಿಲ್ಲ. ನಾನು ಅದನ್ನು ಆ್ಯಕ್ಚುಲಾಗಿ ಹೇಳಬಾರ್ದು. ಚೆನ್ನೈನಲ್ಲಿ ನನ್ನ ತಾಯಿಯವರು ನನಗೆ ಅಷ್ಟು ವರ್ಚಸ್ಸನ್ನು ನನಗೆ ಇಟ್ಟು ಹೋಗಿದ್ದಾರೆ ಚೆನ್ನೈನಲ್ಲಿ. ಆದರೂ ನಾನು ಅದು ಇದೆ ಅಂತ ನಾನು ಅಂದ್ಕೊಂಡಿಲ್ಲ. ಫಸ್ಟ್ ಟೈಮ್ ನಿಮ್ಮ ಚಾನಲನ್ನು ಓಪನ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ನನಗೆ ಅಲ್ಲಿನೂ ನನ್ನನ್ನು ನೋಡ್ಕೊಳ್ಳೋಂಥ ಜನ ಇದ್ದಾರೆ. ಬನ್ನಿ ಸರ್, ನಿಲ್ಲಿಸ್ಬಿಡ್ತೀವಿ ನಿಮ್ಮನ್ನು ಅಂತ ಹೇಳುವಂಥ ಜನ ಇದ್ದಾರೆ. ಹಾಗಾಗಿ
ಎಲ್ಲಾದರೂ ವಿನೋದ್ ರಾಜ್ ಬದುಕೋತಾನೆ. ವಿನೋದ್ ರಾಜ್ನ ಬೈದು ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಲೀಲಾವತಿ ಅವ್ರನ್ನ ಅಲ್ಲಗಳದು ತಾಯಿ ಸ್ಥಾನಕ್ಕೆ ನೀವು ಅವಮಾನ ಮಾಡಬೇಡಿ. ನಿಮ್ಮ ತಾಯಿಗೋ ನಿಮ್ಮ ತಮ್ಮನಿಗೋ ಲೀಲಾವತಿಯವರು ಮತ್ತು ವಿನೋದ್ ರಾಜ್ ಪರಿಸ್ಥಿತಿ ಬಂದಿದ್ರೆ ನೀವೇನು ಮಾಡ್ತಾ ಇದ್ರಿ ಅನ್ನುವಂಥದ್ದನ್ನ ಯೋಚನೆ ಮಾಡಿ. ನಿಮಗೆ ಭಗವಂತ ಆ ಒಳ್ಳೆ ಒಂದು ತೀರ್ಪು ಕೊಡ್ತಾನೆ. ಮನಸ್ಸಲ್ಲಿ ಅದನ್ನ ತೀರ್ಮಾನ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿಗೆ ಬರೋದ್ರೊಳಗೆ 108 ಕಲ್ಮಶಗಳು ಸೇರಿಬಿಡ್ತದೆ. ಬರುವಾಗ ಏನಾಗುತ್ತೆ, ಅದು ಒಳ್ಳೇದಾದರೂ ಆಗ್ಬೋದು, ಇಲ್ಲ ಕೆಟ್ಟದಾದರೂ ಆಗ್ಬೋದು, ಇಲ್ಲ ವಿನಾಶ ಆದರೂ ಆಗ್ಬೋದು. ನಾವೇ ಮಾತಾಡಿ ನಾವೇ ಇನ್ನೊಂದನ್ನು ಸೃಷ್ಟಿ ಮಾಡಿ ನಾವ್ಯಾಕೆ ಕೆಟ್ಟವ್ರು ಅನ್ಸ್ಕೋಬೇಕು? ನೆಮ್ಮದಿಯಾಗಿರೋಣ, ಸಮಾಧಾನವಾಗಿರೋಣ. ಯುದ್ಧ ನಡೀತಾ ಇದೆ, ಇದ್ರ ಬಗ್ಗೆ ನಾವೇನು ಮಾಡ್ತೀವಿ ಅಂತ ಯೋಚನೆ ಮಾಡೋಣ. ಫ್ಯೂಚರಲ್ಲಿ ನಿಮಗೆ ಇವತ್ತೇನೋ ಹೇಳ್ತಾ ಇದ್ದಾರೆ ನೋಡಿರಿ, ತಿರುಗಿ ಎಸ್ಕಲೇಟ್ ಆಗಿದೆ. 1500 ಡ್ರೋನ್ಸ್ ಹೊಡೆದಿದ್ದಾರೆ ಲೆಬನಾನ್ ಮೇಲೇನೋ ಎಲ್ಲೋ ಗೊತ್ತಿಲ್ಲ, ನಾನು ನೋಡ್ತಾ ಇದ್ದೀನಿ NDTV. ಸೊ ಇದೇ ಥರ ಮುಂದುವರಿತು ಅಂದರೆ ನೆಕ್ಸ್ಟ್ ಪೆಟ್ರೋಲಿಯಂ ಪ್ರಾಡಕ್ಟ್, ಒಂದು ಹಡಗು ಮಾತ್ರ ಪೆಟ್ರೋಲಿಯಂ ಪ್ರಾಡಕ್ಟು ಕ್ರೂಡ್ ಆಯಿಲ್ ತೊಗೊಂಡು ಎಸ್ಕೇಪ್ ಆಗಿ ಬಂದಿದೆ. ಜಸ್ಟ್ ಮಿಸ್ ಆಗಿ ಎಸ್ಕೇಪ್ ಆಗಿ ಬಂದಿದೆ. ನಾನು ಯಾಕೆ ನಮ್ಮ ಇಡೀ ಭಾರತ ದೇಶದ ನಾನು ಜನತೆಗೆ ನಾನು ಹೇಳ್ತಾ ಇದ್ದೀನಿ, ಎಲ್ಲ ಸರಿ ಹೋಯಿತು ಅಂತ ತಿಳ್ಕೊಬೇಡಿ. ಎಲ್ಲವೂ ಸರಿ ಹೋಗಿಲ್ಲ, ಏನೋ ಒಂದಿದೆ. ಯಾವತ್ತೂ ನೀವು ಎಚ್ಚರಿಕೆಯಲ್ಲಿರಿ. ಒಬ್ಬ ಸೈನಿಕ ಮಾತ್ರ ಬಾರ್ಡ್ರ್ನಲ್ಲಿ ಗನ್ ಇಟ್ಕೊಂಡು ನೋಡೋದು ಬೇಕಾಗಿಲ್ಲ. ನೀವು ನಿಮ್ಮ ಜ್ಞಾನ ದೃಷ್ಟಿನಲ್ಲಿ ನಿಮ್ಮ ಭವಿಷ್ಯ ಏನಾಗುತ್ತೆ ಅಂತ ನಿಮಗೆ ಗೊತ್ತು. ನಿಮ್ಮಲ್ಲಿ ಒಬ್ಬ ಆತ್ಮ ಇದ್ದಾನೆ, ನಿಮಗೆ ಗ್ರಹಿಸ್ಕೊಳಕ್ಕೆ ಬರಲ್ಲ, ಇನ್ನೊಬ್ರು ಹೇಳಿನೇ ನೀವು ತಿಳ್ಕೊಬೇಕಾ? ಎಲ್ಲ ಗೊತ್ತಿದ್ದು ನಮ್ಮ ಬಾಯಿನಲ್ಲಿ ಏನು ಬರುತ್ತೆ ಅಂತ ನೀವೇನು ತಿಳ್ಕೊಳಕ್ಕಾಗತ್ತೆ? ಎಷ್ಟೋ ತಪ್ಪುಗಳು ಮಾತಾಡ್ಬೋದು ನಾನು. ಈಗಲೂ ನಿಮ್ಮ ವಾಹಿನಿ ಮೂಲಕ ನನ್ನ ಮಾತಿಂದ ಯಾರಿಗಾದರೂ ನೋವಾಗಿದ್ದರೆ ನಿಮ್ಮ ಪಾದಗಳಿಗೆರೆದು ನಾನು ಕ್ಷಮೆ ಕೇಳ್ತೀನಿ. ನಾನು ಯಾರಿಗಿಂತ ದೊಡ್ಡವನಾಗಕ್ಕೆ ನಾನು ಯಾವತ್ತೂ ಇಷ್ಟಪಡಲ್ಲ. ಎಲ್ಲ ಜನರು ನೋಡುವಂಥವ್ರು ಪರಮಾತ್ಮನ ಸಮಾನ. ವಿನೋದ್ ರಾಜ್ ಸರಿ ಇಲ್ಲ, ಕೆಟ್ಟವನು, ಆಗ್ಲಪ್ಪ ಭಗವಂತನ ಹತ್ರ ಬೇಡ್ಕೊಡಿ ವಿನೋದ್ ರಾಜ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಿ ಅಂತ. ಅದನ್ನು ನಾನು ಹೇಳ್ಕೊತೀನಿ, ನನಗದು ಬೇಜಾರಿಲ್ಲ. ಮನುಷ್ಯನಿಗೆ ಸಾಕಷ್ಟು ಅನುಭವ ಆಗ್ತಾ ಹೋದಷ್ಟು ಈ ತರದ ಮಾತುಗಳು ಬರೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂತಂದ್ರೆ ನಿಮ್ಮ ಜೀವನದಲ್ಲಿ ನೀವು ಕಂಡಿರುವಂತಹ ಒಂದಷ್ಟು ಕಹಿ ಘಟನೆಗಳಾಗಿರ್ಬೋದು, ಅಥವಾ ನೀವು ಪಟ್ಟಿರುವಂತಹ ಕಷ್ಟಗಳೇ ಈ ತರದ ಒಂದು ಯೋಚನಾ ಶಕ್ತಿಗೆ ಬರುವಂತದಕ್ಕೆ ಕಾರಣ ಅಂತ ನಾನು ಅನ್ಸ್ಕೊಂತೀನಿ. ಸತ್ಯ ಅದು. ನಾನು ಎಷ್ಟೋ ಸರಿ ನಾನೇ ಪ್ರಶ್ನಿಸ್ಕೊಂಡಿದ್ದೀನಿ. ಎಷ್ಟೋ ಸರಿ ನನ್ನ ತಾಯಿಯವ್ರ ನಂತರ ಕುಂಟಿ ಆದಾಗ ನಾನು ಮೌನವಾಗಿ ನನ್ನ ತಾಯಿಯವ್ರ ಜೊತೆಲೇ ಮಾತಾಡ್ಕೊಂಡು ಅವ್ರು ನನಗೆ ಏನು ಉತ್ತರ ಹೇಳಿದರು ಅಂತ ಮತ್ತೆ ಯೋಚನೆ ಮಾಡ್ತೀನಿ. ನನಗೆ ನಾನೇ ಸಮಾಧಾನ ಅಂತ ಅನ್ಕೊತೀನಿ. ಹೌದೌದು, ಹೀಗೆ ಹೋಗೋಣ. ಆಮೇಲೆ ಶಾರ್ಟ್ಸು ಪಾಪ ನಿಮಗೆಲ್ಲ ಹೇಳಿದೆ, ಅದೆಲ್ಲ ನೋಡಬೇಡಿ ಅಂತ. ರೀಸೆಂಟಾಗಿ ಒಂದು ಶಾರ್ಟ್ಸ್ ನೋಡಿದೆ, ಆಂಧ್ರದಿಂದ ಬಂತು ನನಗೆ. ಬಿಡ್ಡ ಅಂತಂತೇಳ್ಬಿಟ್ಟು ಒಂದು ವಾಯ್ಸ್ ಬರುತ್ತೆ. ఒంటరిగా ఉండేది అలవాటు చేసుకో బిడ్డ ಅಂತ ಬಂದು. ಮಗನೇ, ಒಬ್ಬಂಟಿ ಆಗಿರೋದನ್ನ ಅಭ್ಯಾಸ ಮಾಡ್ಕೊ ಮಗನೇ. ಸೊ ಅದರಲ್ಲಿ ಏನೋ ಇದೆ ವಿಶೇಷ, ಅದೇ ಸತ್ಯ ಅಂತ ನಾನು ಭಾವಿಸ್ತೀನಿ ಅಷ್ಟೇ. ಸರ್, ಫ್ಯಾಮಿಲಿ ಮೆಂಬರ್ಸ್ ಈಗ ಮಗ ಒಂದು ರೇಂಜ್ ಬಂದಿದ್ದಾರೆ, ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಅಮ್ಮ ಅವ್ರ ಆಸೆ ಅಂತಾನೆ ಒಂದು ಎಜುಕೇಟೆಡ್ ಪರ್ಸನ್ ಆಗಿ ಗ್ರಾಜುಯೇಷನ್ ತಗೊಂಡು ಕೆಲ್ಸಕ್ಕೆ ಹೋಗ್ತಾ ಇದಾರೆ. ಹಾಗಾಗಿ ಬರ್ತಿರ್ತಾರ, ನೋಡ್ಕೊಂತ ಬರ್ತಾರೆ. ನಾನೇ ಹೋಗಿ ನೋಡ್ತೀನಿ ಪಾಪ. ಆ ಹುಡುಗನ್ನ ನನಗೆ ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟ ಇಲ್ಲ. ನಾನು ಇನ್ನೊಂದು ಫೋಕಸ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಜನ್ರೇಷನ್ ದೇ ಆರ್ ಲೈಕ್ ದಟ್. ಅವ್ರ ಮೈಂಡ್ನ ನಾವು ಡಿಸ್ಟರ್ಬ್ ಮಾಡ್ಕೊಂಡು ಕೂತ್ಕೊಳ್ಳೋದು ನನಗೆ ಇಷ್ಟ ಇಲ್ಲ. ಶ್ರೀಮತಿ ಇದ್ದಾರೆ ಮೆಡ್ರಾಸಲ್ಲಿ, ಪಾಪ ಅಮ್ಮನು ಭತ್ತ ಬೆಳೆಯೋದು ಹವ್ಯಾಸ ಎಲ್ಲ ಇದೆ ಅವ್ರಿಗೆ. ಆ್ಯಂಡ್ ಹೆಚ್ಚು ಕಡಿಮೆ ಇಚ್ಛೆನಾರ್ತು ನಡೀತಾ ಇದ್ದಾರೆ ಅವರು. ಸಾಕು. ಕೊರತೆಗಳು ಎಷ್ಟೋ ಇರುತ್ತೆ ಈ ಭೂಮಿ ಮೇಲೆ. ಅದು ಯಾವ ಕೊರತೆನೂ ಈಡೇರಿಸ್ಕೊಳಕ್ಕಾಗತ್ತೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ಕೊರತೆಯಾಗಿ ನೋಡಬೇಡಿ. ಕೊರತೆಯೇ ಅದೇ ನಿಮಗೆ ನೀವು ಭವಿಷ್ಯದಲ್ಲಿ ಎದ್ದು ನಿಂತ್ಕೊಳ್ಳೋಕ್ಕೆ ಒಂದು ದೊಡ್ಡ ಮಹಾಮೆಟ್ಲು. ಅದು ನಿಮಗೆ ಅಷ್ಟನ್ನು ನಾನು ಹೇಳಬಲ್ಲೆ. ಯಾವ ಗಂಡ ಯಾರು ಎಷ್ಟು ಕಾಲಕ್ಕೆ ಎಷ್ಟು ಕೊಡೋವರೆಗೂ, ಎಲ್ಲಿಯವರೆಗೂ, ಅಂತ್ಯದಲ್ಲಿ ಯಾರು ನಿಮ್ಮ ಜೊತೆಯಲ್ಲಿ ಅಂತ ಯೋಚನೆ ಮಾಡಿದಾಗ ಆ ಮನಸ್ಸು ಹಗುರವಾಗತ್ತೆ. ಅಮ್ಮವ್ರು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಒಂದು ಮಾತು ಹೇಳಿದ್ರಿ, ಸಿನಿಮಾ ರಂಗ ಬೇಡ ಮಗನಿಗೆ ಅಂತ ಹೇಳಿದ್ರಿ. ಅಂದ್ರೆ ನಿಮ್ಮ ಮಗನಿಗೆ ಲೀಲಾವತಿ ಅಮ್ಮ ಹೇಳಿದ್ರು ಅಂತ.
ಸೊ ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಕಲಾವಿದರ ಒಂದು ಕುಟುಂಬ ಆಗಿರೋದ್ರಿಂದ ನಿಮ್ದು ಅಪ್ಪ ಮಗನನ್ನ ಒಂದೇ ಸಿನಿಮಾದಲ್ಲಿ ಅಥವಾ ಒಂದೇ ಯಾವ್ದಾದ್ರು ಒಂದು ರಿಯಾಲಿಟಿ ಶೋ ಅಥವಾ ಒಂದು ನೋಡೋಣ ಸೀರಿಯಲ್ ನೋಡೋಣ ನೋಡಬಹುದಾ? ನೋಡ ಅಂತ ಅದು ಖಂಡಿತ ಖಂಡಿತ ಯಾಕಂದ್ರೆ ಕರ್ಸೋಣ ಕರ್ಸೋಣ. ಎಲ್ಲಾ ಲೀಲಾವತಿ ಅಮ್ಮನವರ ಅಭಿಮಾನಿಗಳು, ವಿನೋದ್ ರಾಜ್ ಅವರ ಅಭಿಮಾನಿಗಳು ಕೂಡ ವೆಯ್ಟ್ ಮಾಡ್ತಿದ್ದಾರೆ. ಯಾಕಂದ್ರೆ ನಿಮ್ಮಿಬ್ಬರನ್ನ ನೋಡಿದ್ದಾರೆ. ಸೊ ಅಮ್ಮನೂ ಇದ್ದಿದ್ರೆ 3 ಜನರೇಷನ್ ಒಟ್ಟಿಗೆ ನೋಡುವಂತಹ ಭಾಗ್ಯ ಸಿಗ್ತಾ ಇತ್ತು ಚೆನ್ನಾಗಿದೆ ಕನ್ನಡಿಗರಿಗೆ. ಪಾಪ. ನೋಡೋಣ ಖಂಡಿತ ಕರ್ಕೊಂಬರೋಣ ರಿಯಾಲಿಟಿ ಶೋನಲ್ಲಿ ಬರೋಣ, ಏನು ತೊಂದರೆ ಇಲ್ಲ, ಬರೋಣ. ಆಗಾಗ ನಿಮ್ಮ ಡ್ಯಾನ್ಸಿಂಗ್ ವಿಡಿಯೋಗಳು ವೈರಲ್ ಆಗ್ತಾ ಇರುತ್ತೆ ಸರ್. ಅದ್ ನಿಮ್ ಗಮನಕ್ಕೆ ಏನಾದ್ರು ಬಂದಿದ್ಯಾ ಅಂತ? ಬಂದು ತೋರಿಸ್ತಾ ಇರ್ತಾರೆ. ಹಾ. ಗುರು 3 ಏಟ್ ಆಡಿದ್ಯಾ, ಚೆನ್ನಾಗಿದೆ, ಇನ್ನೇನೇ ಪಡೆಯೋದು ಹಳ್ಳಿ ಕಡೆ ಸೇರ್ಕೊಂಡು 3 ಏಟೇ ಚೆನ್ನಾಗಿರುತ್ತೆ. ನೋಡಿ ಆ 3 ಏಟ್ ಅನ್ನೋದು ದುರಂದರಲ್ಲಿ ನಿಮ್ಗೆ ನಮ್ಮ ಅಕ್ಷಯ್ ಖನ್ನಾ ಅವರು ಅದೇ ಗೂಸ್ ಗೂಸ್ ಅಂತ ಹೇಳ್ಬಿಟ್ಟು ಆಡ್ತಾರೆ. ತುಂಬಾ ತುಂಬಾ ಚೆನ್ನಾಗಿ ಕಾಣುತ್ತೆ. ಜನ ಅದನ್ನ ಎಷ್ಟು ಇಷ್ಟಪಟ್ಟು ನೋಡಿದಾರೆ ನೋಡ್ರಿ, ಅದು ಆಶ್ಚರ್ಯ. ಅದು ಹೌದು. ಅದು ಈ ಮಣ್ಣಿನ ಸೊಗಡು ಹ್ಮ್. ಅಲ್ವೇ? ಇನ್ನು ಡ್ರಮ್ಸ್ ಗಿಟಾರ್ ಎಲ್ಲ ಬಂದು ಪಾಶ್ಚಾತ್ಯದ್ದು. ಹೌದು. ಇದು ಎಷ್ಟೇ ಇದ್ರು ಇದು 3 ಏಟ್ ಹೊಡೆದ ತಕ್ಷಣ ಜನಕ್ಕೆ ಆ ಕಿಕ್ಕೆ ಬೇರೆ. ಅದು ಸರ್ ಆಗ್ಲೇ ಒಂದ್ ಮಾತು ಹೇಳ್ತಾ ಇದ್ರಿ, ಆ ಹಿಂದೂ ಮುಸ್ಲಿಂ ಮತ್ತೆ ಕ್ರೈಸ್ತ ಬಾಂಧವರ ಬಗ್ಗೆ ಒಂದು ಹಾಡುಗಳನ್ನ ಹಾಡ್ತೀರಾ ಅಂತ. ನಾವೆಲ್ಲರೂ ಸಮಾನರು ಅಪ್ಪಾಜಿ. ನಮ್ಮಲ್ಲಿ ಯಾವ ಭಾವನೆ ವ್ಯತ್ಯಾಸ ಯಾವುದೂ ಇರಲ್ಲ. ಆಮೇಲೆ ನಮ್ಮನ್ನೇ ನಾವು ಏನೋ ಒಂದು ತಿಳ್ಕೊಂಡು ಮತ್ತೊಬ್ರು ಇನ್ನೊಬ್ರು ಹೇಳೋದನ್ನ ಕೇಳ್ಕೊಂಡು ಡಿವಿಷನ್ ಬರ್ತದೆ. ನಾನು ಹೇಳ್ತಾ ಇದ್ದೀನಿ, ಸಬ್ ಹೈ ಸಮಾನ್, ಸಬ್ ಮೇ ಏಕ್ ಪ್ರಾಣ್, ತ್ಯಜಕಿ ಅಭಿಮಾನ್ ಹರಿಗಾನ ಗಾವೋ ಅಂತ. ಕ್ಲೋಸ್. ಎಲ್ಲರಲ್ಲಿ ಇರೋದು ಒಂದೇ ಪ್ರಾಣ. ಅಭಿಮಾನ ಇರಲಿ, ಹರಿನ ಬೇಡ್ಕೋ, ಅಲ್ಲಾನು ಬೇಡ್ಕೋ, ಯೇಸುನ ಬೇಡ್ಕೋ. ಚಲಿಯಾ ಮೇರಾ ನಾಮ್, ಚಲ್ನಾ ಮೇರಾ ಕಾಮ್, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಸಬ್ಕೋ ಮೇರಾ ಸಲಾಮ್. What about Christians? Man will live forevermore because of Christmas Day. Mary's boy child, Jesus Christ, was born on Christmas Day. Hark the herald, the angels sing, Christ was born today. Man will live forevermore because of Christmas Day. ಏನಿದೆ, ಎಷ್ಟು ಪ್ಲೀಸಿಂಗ್ ಆಗಿದೆ. ಆ ವಾರ ನೆನ್ಸ್ಕೊಂಡಾಗ ಎಷ್ಟು ನೋವಾಗುತ್ತೆ. ಹೌದು. ಏನು ಇನ್ನು ಮುಸ್ಲಿಮರ ಬಗ್ಗೆ ಹೇಳುವಾಗ, ಅರ್ಜಿಯಾ ಸಾರಿ ಮೈ ಲಿಖ ಕೆ ಆಯಾ, ತುಮ್ಸೆ ಕ್ಯಾ ಮಾಂಗೋ ಮೈ, तुम खुद ही समझ लो, मेरे मौला. ಇಲ್ಲಿಂದಾನೆ ದೊಡ್ಡ ನಮಸ್ಕಾರಗಳು ನಿಮ್ಗೆ. ಈಗ್ಲೂ ಕೂಡ ವಯಸ್ಸಾಗಿದೆ ದೇಹಕ್ಕೆ, ಕಂಟಕ್ಕಲ್ಲ. ಫೈನಲಿ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ನಿಮ್ಮ ಬಳಿ ಬಂದಾಗೆಲ್ಲನೂ ಕೂಡ ಒಂದೊಂದು ಅನುಭವದ ಮಾತುಗಳನ್ನ ತಿಳ್ಕೋಬೇಕು ಅನ್ನುವಂತಹ ಹಂಬಲ ಕೊನೆ ಆಗೋದಕ್ಕೆ ಸಾಧ್ಯ ಇಲ್ಲ ಸರ್. ಯಾವುದೋ ಒಂದು ವಿಚಾರದಿಂದ ಯಾವುದೋ ಒಂದು ಅನುಭವದ ಮಾತನ್ನ ಹೇಳ್ತೀರಾ. ನನ್ನೊಬ್ಬನಿಗೆ ಅಲ್ಲ, ಈ ನಮ್ಮ ವಾಹಿನಿಯ ಮೂಲಕ, ಸುಮನ್ ಟಿವಿ ಕನ್ನಡದ ಮೂಲಕ ಇಡೀ ಕರ್ನಾಟಕ ಜನತೆಗೂ ಕೂಡ ತಲುಪಿಸುವಂತಹ ಪ್ರಯತ್ನ ನಮ್ಮ ವಾಹಿನಿದಾಗಿತ್ತು. ಫೈನಲಿ ನಮ್ಮ ಕನ್ನಡಿಗರಿಗೆ ಏನ್ ಹೇಳ್ತೀರಾ ಅಂತ. ಕನ್ನಡಿಗರೇ, ನೀವು ಕನ್ನಡಿಗರೇ ಆಗಿರಿ, ಎಲ್ಲಾದರೂ ಇರಿ, ಎಂತಾದರೂ ಇರಿ. ಕುವೆಂಪು ಅವರು ಹೇಳಿದಾಗೆ ಕನ್ನಡಿಗರಾಗಿರಿ. ಕರ್ನಾಟಕದಲ್ಲಿ ಕೂಡ ಮಹಾನ್ ವ್ಯಕ್ತಿಗಳು, ಆನಾ ಕೃಷ್ಣರಾಯರು, ತಾರಾಸು, ದಾರಾ ಬೇಂದ್ರೆ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರು, ಶ್ರೇಷ್ಠರು, ಕನ್ನಡದ ಹೋರಾಟಗಾರರು. ಇವತ್ತಿಗೂ ತಗೊಳ್ಳಿ, ವಾಟಾಳ್ ನಾಗರಾಜ್ ಅವರು, ಆತಿ ರಂಗನಾಥ್ ಅವರು, ಜಿ ನಾರಾಯಣ್ ಕುಮಾರ್ ಅವರು, ಯಾರೇ ಇರಲಿ, ಸಾರಾ ಗೋವಿಂದ್ ಅವರು, ಇನ್ನೂ ಸುಮಾರು ಜನ, ರಾಮೇಗೌಡರು ಅಂತ, ನಾನು ಯಾರನ್ನೂ ಮರೆಯೋಕ್ಕಾಗಲ್ಲ. ತುಂಬ ಜನ ಇದ್ದಾರೆ. ಅವರು ನಾವು ಬೆರಳಲ್ಲಿ ಎನ್ಸೋಕ್ಕಾಗಕ್ಕೆ ಸಾಧ್ಯ ಇಲ್ಲ, ಅಷ್ಟು ಜನ ಇದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು, ಭರತ್ ರತ್ನ, ಸಾಮಾನ್ಯ ವ್ಯಕ್ತಿಗಳ. ಆಮೇಲೆ ನಮ್ಮ ಮೈಸೂರು ಮಹಾರಾಜರು ತಮ್ಮ ಒಡವೆಗಳು ಅಡ ಇಟ್ಟು ಕನ್ನಂಬಾಡಿ ಕಟ್ಟಿರುವಂಥ ಶ್ರೇಷ್ಠ ವ್ಯಕ್ತಿಗಳು. ಅಂಥ ದಾನಿಗಳನ್ನ ಎಷ್ಟೋ ಯುಗಗಳಲ್ಲಿ ನಾವು ಮರ್ತು ಬಿಟ್ಟಿದ್ದೀವಿ. ಅವರು ಮಾಡಿರೋದ ಒಂದು ಕೂದಲಿನ ಭಾಗ ಕೂಡ ನಾವು ಮಾಡೋಕ್ಕೆ ಸಾಧ್ಯ ಇಲ್ಲ.
ಅವರೇ ನಮಗೆಲ್ಲರಿಗೂ ಮಾರ್ಗದರ್ಶನ. ಹಾಗಾಗಿ ಅವರನ್ನು ಮರಿದಿರ ನಮ್ಮ ತನನ, ನಮ್ಮ ಜನನ, ನಮ್ಮ ನಾಡು, ನಮ್ಮ ನುಡಿನ ಎಲ್ಲದಕ್ಕಿಂತ ಹೆಚ್ಚು ನಮಗೆ ಜನ್ಮ ಕೊಟ್ಟ ಆ ತಂದೆ ತಾಯಿಯಿಂದ ಪ್ರೀತಿಯಿಂದ ಗಮನಿಸ್ಕೊಂಡು ನೋಡಿಕೊಂಡು ಜೀವನ ಮಾಡಿರಿ. ಅದಕ್ಕಿಂತ ನಿಮಗೆ ಉದ್ಧಾರ ಆಗೋಕ್ಕೋ ಏಳಿಗೆ ಆಗೋಕ್ಕೋ ಬೇರೆ ಯಾವ ಮಂತ್ರನೂ ಇಲ್ಲ. ಅಷ್ಟೇ, ಇನ್ನೇನು ಹೇಳೋಣ. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮಗೋಸ್ಕರ ಒಂದಷ್ಟು ಸಮಯವನ್ನ ಕೊಟ್ಟಿದ್ರಿ. ಅಮ್ಮನವರ ಒಂದು ಬಾಳಿ ಬದುಕಿದಂತಹ ಮನೆ ಹಾಗೂ ಒಂದಷ್ಟು ಜಾಗಗಳ ಬಗ್ಗೆ ತಿಳಿಸ್ಕೊಟ್ರಿ. ಒಳ್ಳೆ ಊಟವನ್ನ ಹಾಕಿದ್ರಿ. ನನ್ನ ಒಂದು ಭಾಗ್ಯ, ಹಾಗೆ ನಮ್ಮ ವಾಹಿನಿಯ ಭಾಗ್ಯ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅಯ್ಯೋ ಭಗವಂತ. ನಾನು ಕೂಡ ಇವತ್ತು ಎದೆ ತಟ್ಕೊಂಡು ಹೇಳ್ತೀನಿ, ಹಾ. ಲೀಲಾವತಿ ಅಮ್ಮನವರ ಮನೆಯಲ್ಲಿ ನಾನು ಊಟ ಮಾಡಿದ್ದೀನಿ ವಿನೋದ್ ರಾಜ್ ಸರ್ ಜೊತೆ ಅಯ್ಯೋ. ಅಂತ ಒಂದು ಟೈಮ್. ಆ ಅಗಳಲ್ಲಿ ನಿಮ್ಮ ಹೆಸರು ಬೆಳೆದಿತ್ತು. ದಾನೆ ದಾನೆ ಪೇ ಲಿಖಾ ಹೈ ಖಾನೆ ವಾಲೆ ಕಾ ನಾಮ್. ಬಟ್ ಈ ಜಾಗ ನೀವು ನಮ್ಗೆ ಕಲ್ಪಿಸ್ಕೊಟ್ರಲ್ಲ, ಅಯ್ಯೋ ದೇವ್ರೇ. ಅದು ನಮ್ಮ ಭಾಗ್ಯ ಅಂತ ಹೇಳ್ತಾ ತುಂಬಾ ಧನ್ಯವಾದಗಳು. ನಮಗೋಸ್ಕರ, ನಮ್ಮ ಸುಮನ್ ಟಿವಿಗೋಸ್ಕರ ಒಂದಷ್ಟು ಸಮಯವನ್ನ ಮೀಸಲಿರಿಸಿದ್ದಕ್ಕೆ. ಯಾವಾಗ್ಲೂ ನಿಮ್ಮ ಸಾಮಾಜಿಕ ಕೆಲಸಗಳು ಹಿಂಗೆ ಮುಂದುವರಿತಾ ಇರಲಿ, ಮತ್ತಷ್ಟು ಜನರಿಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ತಿಳಿಲಿ, ಹಾಗೇನೆ ಅದು ತಲುಪಲಿ ಅಂತ ಹೇಳ್ತಾ ನಮ್ಮ ಸುಮನ್ ಟಿವಿ ಕಡೆಯಿಂದ ಧನ್ಯವಾದಗಳು. ತುಂಬ ಧನ್ಯವಾದಗಳು. ಸುಮನ್ ಟಿ ವಿ ವೀಕ್ಷಕರಿಗೆ, ಅಭಿಮಾನಿಗಳಿಗೆ, ಸಮಸ್ತ ಕೋಟಿ ಕನ್ನಡಿಗರಿಗೆ ನನ್ನ ಹೃತ್ಪೂರ್ವಕವಾದ ವಂದನೆಗಳು, ಧನ್ಯವಾದಗಳು. ನನ್ನ ತಾಯಿ ಲೀಲಾವತಿಯವರ ಅಭಿಲಾಷೆ, ಪ್ರೀತಿ, ವಿಶ್ವಾಸ ಸದಾಕಾಲ ಹೀಗೆ ನಿಮ್ಮಲ್ಲಿ ಮೊಳಗ್ತಾ ಇರಲಿ, ಬೆಳಗ್ತಾ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ. ಎಸ್, ಇದಾಗಿತ್ತು ಲೀಲಾವತಿ ಅಮ್ಮನವರ ಒಂದು ಚಿಕ್ಕದಾದಂತಹ ಹೋಮ್ ಟೂರ್, ಹಾಗೆಯೇ ವಿನೋದ್ ರಾಜ್ ಅವರ ಒಂದಷ್ಟು ಅನುಭವದ ಮಾತುಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತಷ್ಟು ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಹಾಗೆಯೇ ಇದುವರೆಗೂ ಯಾರೆಲ್ಲ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿಲ್ವೋ, ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ವೋ, ಈ ಕಡೆಲ್ಲೇ ಸಬ್ಸ್ಕ್ರೈಬ್ ಹಾಗೂ ಫಾಲೋನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆ್ಯಂಡ್ ಆಲ್ ದಿ ಬೆಸ್ಟ್ ಟು ಸುಮನ್ ಟಿವಿ.